ನಿಮಗೆಲ್ಲ ಗೊತ್ತಿರಂಗೆ ನಾನು ಇವಾಗ ಸುಮಾರು ದಿನದಿಂದ ಈ ಥರದ್ದು ಒಂದು ಅವೇರ್ನೆಸ್ ಟೈಪ್ ವೀಡಿಯೋಸ್ಗಳನ್ನ ನಮ್ಮ ಮಿಸ್ಟರ್ ಲಾಯರ್ ಸರ್ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಬರ್ತಾ ಇದ್ದೀನಿ. ಸೊ ನನಗೆ ನಿನ್ನೆ ಬಂದಂಥ ಯಥೇಚ್ಛವಾದ ಕಮೆಂಟ್ಗಳಲ್ಲಿ ನನಗೆ ಸಜೆಸ್ಟ್ ನೀವು ಮಾಡಿದ್ದೇನು ಅಂತಂತಂದರೆ 2021ರಲ್ಲಿ ಒಂದು ಘಟನೆ ನಡೆದಿತ್ತು. ಬೆಳಗಾವಿ ಅಧಿವೇಶನದಲ್ಲಿ ಅಂದರೆ ಸದನದಲ್ಲಿ ಶಾಸಕರು ಮತ್ತು ಸ್ಪೀಕರು ಒಂದು ಲೈನನ್ನು ಹೇಳಿಬಿಟ್ಟು ಅದನ್ನು ನಗಾಡ್ಕೊಂಡು ಮಾತಾಡ್ತಾರೆ. ವೆನ್ ಎ ರೇಪ್ ಇಸ್ ಇನ್ವಿಟಬಲ್ ಲೇ ಡೌನ್ ಆ್ಯಂಡ್ ಎಂಜಾಯ್ ಅಂತ ಅಂದ್ಬಿಟ್ಟು ಒಂಥರ ಹಾಸ್ಯಾಸ್ಪದವಾಗಿ ಮಾತಾಡಿರ್ತಾರೆ. ನನಗೊಂದು ಡೌಟ್ ಬಂತು, ಅಲ್ಲ ಇಷ್ಟು ದಿನ ಆಗಿದೆ ಆದರೂ ಜನ ಯಾಕೆ ಇವತ್ತು ಇದನ್ನು ಬೇಡಿಕೆ ಇಡ್ತಾ ಇದ್ದಾರೆ ಅನ್ನೋದೊಂದು ತಲೆಗೆ ಬಂತು. ಬಟ್ ಜೊತೆಗೆ ಇನ್ನೂ ಒಂದು ವಿಚಾರ ಏನರ್ಥ ಆಯಿತು ಅಂತಂದರೆ, ಈ ಸೋಷಿಯಲ್ ಮೀಡಿಯಾ ಜಗತ್ತಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಬಿಡು, ಅದು ಅಲ್ಲಿಗೆ ಮುಗ್ದೋಯ್ತು ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಯಾವ ಕ್ಲಿಪ್ಪು ಯಾವ ಟೈಮಲ್ಲಿ ಬೇಕಾದ್ರೂ ವೈರಲ್ ಆಗ್ಬೋದು. ಜೊತೆಗೆ ಅದಕ್ಕೆ ನಾವು ಎವ್ರಿ ಟೈಮ್ ಅಂತಂದರೆ ಯಾವಾಗಲೂ ಕೂಡ ಹೊಣೆಗಾರಿಕೆ ನಮ್ಮ ಮೇಲಿರುತ್ತೆ. ಹಾಗಾಗಿ ನಾವು ಮಾತಾಡಬೇಕಾದ್ರೆ ಹುಷಾರಾಗಿ ಮಾತಾಡಬೇಕು ಅನ್ನೋದನ್ನು ನಾವಿಲ್ಲಿ ಕಲ್ತ್ಕೋಬೇಕಾಗಿರುತ್ತೆ. ಸೊ ಹಾಗಾದರೆ ನಾನಿವತ್ತು ಈ ಘಟನೆನ ವಿವರವಾಗಿ ಏನೇನು ನಡೀತು, ಯಾವ ಟೈಮಲ್ಲಿ ನಡೀತು, ಮತ್ತು ಇದರ ಒಂದು ಜವಾಬ್ದಾರಿ ಯಾರು ತಗೋತಾರೆ ಅನ್ನೋ ಒಂದು ಕ್ವಶನ್ ಮಾಡೋಂಥ ವಿಡಿಯೋನ ಇದರಲ್ಲಿರುತ್ತೆ. ಜೊತೆಗೆ ಇದ್ರ ಬಗ್ಗೆ ನನ್ನ ಅನಿಸಿಕೆಯನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಸೊ ಈ ಘಟನೆ ನಡೆದಿದ್ದೆಲ್ಲಪ್ಪ ಅಂತಂದರೆ ಕರ್ನಾಟಕದ ವಿಧಾನಸಭೆಯ ಸ್ಟೇಟ್ ಅಸೆಂಬ್ಲಿ ಒಂದು ಸದನ ನಡೆಯುತ್ತೆ. ಅದು ಇಲ್ಲಿ ಬೆಳಗಾವಿನಲ್ಲಿ ನಡೆಯುತ್ತೆ. ಸೊ ಆ ಟೈಮಲ್ಲಿ ಯಾರ್ಯಾರಪ್ಪ ಈ ವಿಚಾರನ ಹೇಳಿದ್ರು ಅಂತಂತಂದ್ರೆ, ಕಾಂಗ್ರೆಸ್ನ ಶಾಸಕರಾದಂಥ KR ರಮೇಶ್ ಕುಮಾರ್ ಅವರು ಈ ಒಂದು ಮಾತನ್ನ ಹೇಳ್ತಾರೆ. ಅಂಡ್ ಆ ಟೈಮಲ್ಲಿ ಸ್ಪೀಕರ್ ಆಗಿದ್ದಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೂಡ ಈ ಒಂದು ಲೈನ್ಗೆ ಒಂದು ಆಪೋಸಿಷನ್ ನ ತಿಳಿಸದೆ ಅವರು ಕೂಡ ಅದನ್ನ ನಗಾಡ್ಕೊಂಡು ಒಂದು ನಗು ಸ್ಥಿತಿನಲ್ಲಿ ಆ ವಿಚಾರನ ಹೇಳ್ತಾರೆ. ಈವಾಗ ಅದೇ ವಿಚಾರ ವೈರಲ್ ಆಗಿರೋದು. ಅಲ್ಲ, ಒಬ್ರು ಸ್ಪೀಕರ್ ಸ್ಥಾನದಲ್ಲಿ ಕೂತಿದ್ದಾರೆ, ಒಂದು ಅತ್ಯಾಚಾರ ಆಗಿರೋಂಥ ವಿಚಾರನ ಇಷ್ಟೊಂದು ನಗು ಮುಖದಿಂದ ನಗು ಪಾಟಲಿಯಿಂದ ಹೇಳ್ತಾ ಇದ್ದಾರಲ್ಲ, ಅಟ್ಲೀಸ್ಟ್ ಅಲ್ಲಿದ್ದಂಥ ಯಾರಾದರೂ ಒಬ್ಬ ರಾಜಕಾರಣಿಗಳು ಹೆಣ್ಣು ಮಕ್ಕಳ ರಕ್ಷಣೆ ಮತ್ತು ಹೆಣ್ಣು ಮಕ್ಕಳ ಮೇಲೆ ಕಾಳಜಿ ಇತ್ತು ಅಂತಂದಿದ್ರೆ ಈ ಮಾತನ್ನ ನೀವು ಆಡಬೇಡಿ, ಇದು ತಪ್ಪು ಅಂತ ಒಬ್ಬರಾದರೂ ವಿರೋಧ ಮಾಡ್ತಾ ಇದ್ರು. ಈವನ್ ಆ ಟೈಮಲ್ಲಿ BJP ಸರ್ಕಾರ ಇತ್ತು, ಆವಾಗ ಬಸವರಾಜ ಬೊಮ್ಮಾಯಿ ಅವರು CM ಆಗಿದ್ರು. ಆದರೆ ಏನು ಫಲ, ನಾವೇ ಹಣಕ್ಕೆ ಹೆಂಡಕ್ಕೆ ನಮ್ಮ ಓಟನ್ನು ಮಾರ್ಕೊಂಡ ಮೇಲೆ ಈ ಥರದ ಸ್ಥಿತಿನೆಲ್ಲ ನಾವು ಅನುಭವಿಸಲೇಬೇಕಾಗತ್ತೆ. ಈ ಹಿಂದೆ ಒಂದ್ಸಲ ಉತ್ತರ ಪ್ರದೇಶದ CM ಆಗಿದ್ದಂತ ಮುಲಾಯಂ ಸಿಂಗ್ ಯಾದವ್ ಅನ್ನೋರು ಕೂಡ ಸೇಮ್ ಇದೇ ರೀತಿ ಹೇಳಿಕೆನ ಸದನದಲ್ಲೇ ಹೇಳಿ ಅವರ ಮೇಲೆ ಒಂದು ದೊಡ್ಡ ವಿವಾದಕ ಹೋರಾಟನೇ ನಡೆದಿತ್ತು ಉತ್ತರ ಪ್ರದೇಶದಲ್ಲಿ. ಅಲ್ಲ, ಒಂದು ಅತ್ಯಾಚಾರದ ವಿಚಾರನ ಇಷ್ಟು ಸೆನ್ಸಿಬಲ್ ಇಲ್ಲದೆ ಹೇಳಿದಾರಲ್ಲ ಅಂತಂದ್ಬಿಟ್ಟು. ಸೊ ಅದನ್ನೇ ರೆಫರೆನ್ಸ್ ತಗೊಂಡು ಈ ಮಾತನ್ನ ಮೇ ಬಿ ಇಲ್ಲಿ ನಮ್ಮ ಶಾಸಕರು ಹೇಳಿದಾರ ಏನೋ ಗೊತ್ತಾಗ್ತಾ ಇಲ್ಲ. ಡಿಸೆಂಬರ್ 16, 2021 ಆ ಬೆಳಗಾವಿ ಅಧಿವೇಶನದಲ್ಲಿ ಯಾಕಪ್ಪ ಈ ಒಂದು ವಿಚಾರ ಬರುತ್ತೆ ಅಂತ ಹೇಳೋದಾದ್ರೆ, MLA ಅಂತಂದ್ರೆ ಶಾಸಕರಾದಂಥ KR ರಮೇಶ್ ಕುಮಾರ್ ಅವ್ರು ಏನು ಮಾಡಿದ್ದಾರೆ, ಒಂದು ವಿಚಾರದ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು ನಾನು ಅಂತಂದ್ಬಿಟ್ಟು ಅವ್ರ ಹತ್ರ ಸಮಯ ಕೇಳ್ತಾರೆ ಸ್ಪೀಕರ್ ಹತ್ರ. ಆಗ ಸ್ಪೀಕರ್ ಅವ್ರು ಏನು ಹೇಳ್ತಾರೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ಈಗ ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಇಲ್ಲಿ ನಾನು ಯಾರನ್ನು ಕೂಡ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಎಲ್ರಿಗೂ ಕೂಡ ಅವಕಾಶ ಕೊಡಬೇಕು, ಇದು ನನ್ನ ಕೈನಲ್ಲೇ ಇಲ್ಲ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಏನು ಮಾಡ್ತಾರೆ, KR ರಮೇಶ್ ಕುಮಾರ್ ಅವರು ಅಂದ್ರೆ ಹೆಮ್ಮೆಯ ಶಾಸಕರು ಈ ಒಂದು ಮಾತನ್ನ ಅಂದರೆ ಚೆಲ್ತಾರೆ. ಅವರ ಒಂದು ವರ್ಷನಲ್ಲಿ ಹೆಂಗೆ ಅಂತಂದರೆ, ನಾನು ಅದನ್ನು ಅಪಹಾಸ್ಯ ಮಾಡಬೇಕು ಅಂತ ಹೇಳಲಿಲ್ಲ, ಒಂದು ಸೇಯಿಂಗ್ ಇತ್ತು ಹಂಗಾಗಿ ನಾನು ನಾರ್ಮಲ್ ಆಗಿ ಹೇಳಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಜೊತೆಗೆ ಅವರು ಆ ಟೈಮಲ್ಲಿ ಟ್ವೀಟಲ್ಲಿ ಬಂದ್ಬಿಟ್ಟು ಅದಕ್ಕೆ ಕ್ಷಮಾಪಣೆಯನ್ನು ಕೂಡ ಕೇಳಿರ್ತಾರೆ. ನನಗೆ ಈ ಟೈಮಲ್ಲಿ ಒಂದು ಎಕ್ಸಾಂಪಲ್ ಬರ್ತಾ ಇದೆ, ಸೊ ನಾನು ಅದನ್ನು ಹೇಳಲೇಬೇಕು. ಒಂದ್ಸಲ ಉಪೇಂದ್ರ ಸರ್ ಅವರು ಈ ಥರದೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅಂತಂದರೆ ಕೆಟ್ಟದಾಗಿ ಮಾತಾಡೋರ ಬಗ್ಗೆನೂ ಏನೋ ಒಂದು ವಾಕ್ಯ ಹೇಳ್ತಾರೆ. ಮೇ ಬಿ ಅದನ್ನು ನಾನು ಹೇಳಿದ್ರು ಕೂಡ ಅದು ವಿವಾದಾತ್ಮಕ ಆಗುತ್ತೆ. ಸೊ ಹಂಗಾಗಿ ನಾನು ಹೇಳಲ್ಲ, ಸೊ ನೀವೇ ಅದನ್ನು ಅರ್ಥ ಮಾಡ್ಕೊಳ್ಳಿ. ಆ ಸ್ಟೇಟ್ಮೆಂಟ್ ಹೇಳಿದ್ದಕ್ಕೆ ಇಡೀ ಕರ್ನಾಟಕದಲ್ಲಿ ಒತ್ತು ಉರಿಯುತ್ತೆ ಬೆಂಕಿ ಉಪೇಂದ್ರ ಅವ್ರ ಮೇಲೆ. ಅಂದರೆ ವಿರೋಧ ವ್ಯಕ್ತಪಡಿಸ್ತಾರೆ ಜನ ಈ ಒಂದು ಹೇಳಿಕೆನ ಅವ್ರು ಹೇಳಿದ್ದಕ್ಕೆ. ಅಂದರೆ ಏನಾಗುತ್ತೆ, ಕೆಲವೊಂದು ವಿಚಾರಗಳನ್ನ ಬಂದಾಗ ನಾವು ಹೊಂದಿಸ್ಕೊಂಡು ಹೇಳ್ಬೋದು, ಬಟ್ ಆದರೆ ಯಾವ ವಾಕ್ಯನ ಹೇಳ್ತೀನಿ ಅದು ಸಂವಿಧಾನಾತ್ಮಕವಾಗಿ ಬದ್ಧವಾಗಿದೆಯಾ ಅಥವಾ ಆ ಜಾಗದಲ್ಲಿ ಅದನ್ನು ಹೇಳೋಂಥ ವಾಕ್ಯನ, ಇವೆಲ್ಲನೂ ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ಯಾವುದಾದ್ರು ಒಂದು ಅತ್ಯಾಚಾರದ ಬಗ್ಗೆ ಇಷ್ಟು ಕೀಳಾಗಿ ಅಥವಾ ಇಷ್ಟೊಂದು ಹಗುರವಾಗಿ ಅಂತಂದರೆ, ಅತ್ಯಾಚಾರ ಆದರೆ ಏನು, ಎಂಜಾಯ್ ಮಾಡು ಕೂತ್ಕೊಂಡು ಅಂತ ಹೇಳೋ ಥರ ಆ ಉಡಾಫೆ ಮಾತಿತ್ತು ಗೊತ್ತಾ. ಸೊ ಅದಕ್ಕೆ ಒಬ್ಬರು ಕೂಡ ವಿರೋಧ ವ್ಯಕ್ತಪಡಿಸಲಿಲ್ಲ. ಇನ್ನೊಂದು ನಾಚಿಕೆ ಸಂಗತಿ ಏನು ಅಂತಂದರೆ, ಇವತ್ತು ಆ ವಿಡಿಯೋ ವೈರಲ್ ಆಗಿರೋದ್ರಿಂದ ಇಲ್ಲಿ ನಾನು ಕೂಡ ಮಾತಾಡ್ತಾ ಇದ್ದೀನಿ. ಆದರೆ 2021ರಲ್ಲಿ
ಆವಾಗಲೇ ನಾವು ಮಾತಾಡಬೇಕಾಗಿತ್ತು, ಆವಾಗಲೇ ವಾಯ್ಸ್ ರೈಸ್ ಮಾಡಬೇಕಾಗಿತ್ತು. ಬಟ್ ಈಗ ಏನಾಗಿದೆ, ಈ ಸಮಾಜದಲ್ಲಿ ನಾನು ನೀವು ಎಲ್ಲರೂ ಭಾಗಿಯಾಗಿರ್ತೀವಿ, ನಾವುಗಳು ಪ್ರಶ್ನೆ ಮಾಡೋಂಥ ಜಾಗದಲ್ಲಿ ಮಾಡದೇ ಇದ್ದಾಗ ಅದು ಹಗುರವಾಗುತ್ತೆ ವಿಚಾರಗಳು. ಸೊ ಈಗ ಯಾಕಪ್ಪ ಈ ವಿಚಾರ ಬಂದಿದೆ ಅಂತಂದರೆ, ನಾನು ಮೊದಲೇ ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಜಗತ್ತು ಈಗ ಹೆಂಗಾಗಿದೆ, ಸೋಷಿಯಲ್ ಮೀಡಿಯಾ ಫುಲ್ ಎಲ್ಲ ಹರಡ್ತಾ ಇದೆ. ಸೊ ಇದರಲ್ಲಿ ನಮ್ಮ ಕರ್ನಾಟಕದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಅಂದರೆ ಕರ್ನಾಟಕದ ಈ ಥರದ ಒಂದು ಸದನದಲ್ಲಿ ಈ ಥರದೊಂದು ಮಾತಾಡಿದ್ದಾರೆ ಅಂತ. ಯಾಕೆಂತಂದರೆ ಈಗ ಎಷ್ಟೋ ಜನಗಳಿಗೆ ಅದು ಗೊತ್ತಿರಲ್ಲ, ಯಾವ ಟೈಮಲ್ಲಿ ಆಗಿದ್ದು, ಅದರಲ್ಲಿ ಆ ಟೈಮಲ್ಲೇ ಆಪೋಸಿಷನ್ ಆಗಿತ್ತಾ, ಅವ್ರು ಕ್ಷಮೆ ಕೇಳಿದ್ರಾ, ಈ ವಿಚಾರಗಳೆಲ್ಲ ಗೊತ್ತಿರಲ್ಲ. ಜನಕ್ಕೊಂದು ವಿಡಿಯೋ ಸಿಗುತ್ತೆ, ಆ ವಿಡಿಯೋಯಿಂದ ವೈರಲ್ ಆಗುತ್ತೆ. ಸಂಭವ ತಪ್ಪೇನೆ, ಯಾವ ಟೈಮಲ್ಲಿ ಬಂದ್ರೂ ಆ ಒಂದು ಹೇಳಿಕೆನ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಯಾರಿಂದನೂ ಕೂಡ ಸಾಧ್ಯ ಆಗಲ್ಲ. ಈವನ್ MLA ಅವರಿಂದನೂ ಕೂಡ ಆಗಲ್ಲ. ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, ಅವರು ಆ ಟೈಮಲ್ಲಿ ಟ್ವೀಟು ಕೂಡ ಮಾಡಿ ಕ್ಷಮೆ ಕೇಳಿದ್ರು ಅಂತ. ಅದರಲ್ಲಿ ಏನಿತ್ತು ಅಂತಂದರೆ, ನನ್ನ ಉದ್ದೇಶ ಅತ್ಯಾಚಾರನ ಅಪಹಾಸ್ಯ ಮಾಡೋದಾಗಿರಲಿಲ್ಲ, ಬದಲಾಗಿ ಸೊ ಆ ಟೈಮಲ್ಲಿ ನಾನು ಏನು ಮಾಡಿದೆ, ಅದು ಸಂದರ್ಭಿಕವಾಗಿತ್ತು ಅಂತಂದ್ಬಿಟ್ಟು ಬಳಸಿದೆ. ಬಟ್ ಆ ವಾಕ್ಯನ ನಂದು ತಪ್ಪಾಗಿದೆ, ನನ್ನನ್ನು ಕ್ಷಮಿಸಿ ಅಂತಲೂ ಕೂಡ ಅವರು ಒಂದು ಟ್ವೀಟನ್ನು ಮಾಡಿದರು. ಜೊತೆಗೆ ಪಕ್ಷ ಏನು ಮಾಡ್ತಾ ಇತ್ತು ಅಂತ ನೀವು ಕೇಳೋದಾದರೆ, ಪಕ್ಷನೂ ಕೂಡ ಆ ಟೈಮಲ್ಲಿ ಇದನ್ನು ಓಕೆ ಇದು ತಪ್ಪು ಇವ್ರು ಹೇಳಿರೋದು ಅಂತಂದ್ಬಿಟ್ಟು ಕಾಂಗ್ರೆಸ್ ಪಕ್ಷನೂ ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸುತ್ತೆ. ಈಗ ನನ್ನ ಪ್ರಶ್ನೆ ಪಕ್ಷ ಅಂತೂ ಅಥವಾ ಅವರಂತೂ ಅನ್ನೋದಲ್ಲ, ಅಷ್ಟು ದೊಡ್ಡ ಸದನದಲ್ಲಿ ಸ್ಪೀಕರ್ ಕೂತ್ಕೊಂಡು ನಗಾಡ್ತಾರಲ್ಲ, ಯಾವ ಜವಾಬ್ದಾರಿ ಇಟ್ಕೊಂಡು ನಗಾಡಿದ್ರು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟೆಲ್ಲ ಹೋಗಲಿ, ಈಗ ನಾವು ನೀವು ನಮ್ಮನೆ ಹೆಣ್ಮಕ್ಳು ನಿಮ್ಮನೆ ಹೆಣ್ಮಕ್ಳು ಎಲ್ಲರೂ ಸೇರಿನೇ ಒಂದು ವೋಟ್ ಹಾಕಿ ಅವರನ್ನೆಲ್ಲ ಅಲ್ಲಿವರೆಗೂ ಕಳಿಸಿರೋದು. ಏನಕ್ಕೆ ಕಳಿಸಿರೋದು? ಇವರು ನಮ್ಮ ಒಂದು ಕ್ಷೇತ್ರನ ನೋಡ್ಕೊತಾರೆ, ನಮ್ಮ ಕ್ಷೇತ್ರದ ಜನತೆನ ಇವರು ರಕ್ಷಣೆ ಮಾಡ್ತಾರೆ, ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಇವರಿಂದ ರಕ್ಷಣೆ ಸಿಗುತ್ತೆ ಅಂತ. ಆದರೆ ಆ ಇನ್ಸಿಡೆಂಟ್ನ ನೀವು ನೋಡ್ತು ಅಂತಂದರೆ, ಇವ್ರುಗಳಿಂದ ಎಲ್ಲ ನಮ್ಮ ಮನೆ ಹೆಣ್ಮಕ್ಳಿಗೆ ರಕ್ಷಣೆ ಸಿಗುತ್ತೆ ಅಂತ ಅನ್ಸುತ್ತಾ? ಈಗ ಒಂದು ಪಕ್ಷ ಅಂತ ಮಾತಾಡೋದು ಬೇಡ, ಅಲ್ಲಿ ಕಾಂಗ್ರೆಸ್ಸು, BJP, JDS ಎಲ್ಲ ಪಕ್ಷದ ನಾಯಕರು ಇದ್ದರು, ಇವನ್ ಸ್ವತಂತ್ರ ಅಭ್ಯರ್ಥಿಗಳು ಕೂಡ ಇದ್ದರು ಆ ಟೈಮಲ್ಲಿ. ಕರೆಕ್ಟ್ ಅಲ್ವಾ? ಯಾರು ಇದನ್ನು ಸರ್ ನೀವು ಈ ಥರ ಹೇಳ್ಬಾರ್ದಿತ್ತು, ಇದು ತಪ್ಪು ಸರ್ ಅಂತಂದ್ಬಿಟ್ಟು ಯಾರು ವಾಯ್ಸ್ ರೈಸ್ ಮಾಡಿದ್ರು? ಯಾರೂ ವಾಯ್ಸ್ ರೈಸ್ ಮಾಡಲಿಲ್ಲ. ಎಲ್ಲರೂ ನಗಾಡ್ಕೊಂಡು ಆರಾಮಾಗಿದ್ದರು, ಅಥವಾ ಕೆಲವೊಬ್ಬರು ನನಗೆ ಅದು ಕೇಳಲೇ ಇಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಇದ್ದರು. ಕರೆಕ್ಟ್ ತಾನೆ? ಸೊ ಇದೇ ಫ್ಯಾಕ್ಟು. ನಾವು ಇದನ್ನು ಅರ್ಥ ಮಾಡ್ಕೋಬೇಕು ಸಿಂಪಲ್ಲಾಗಿ. ಸುಮ್ಮನೆ ನಾವು ನಮ್ಮ ಜನ ನಮ್ಮ ನಾಯಕರು ನಮಗೇನೋ ಅವ್ರು ಮಾಡಿಬಿಡ್ತಾರೆ ಅಂತ ಅಂದ್ಕೊತೀವಲ್ಲ, ಇದು ನಮ್ಮ ದಡ್ಡತನ ಆಗುತ್ತೆ. ಸೊ ಇದರಿಂದ ಕೆಟ್ಟ ರಾಜಕೀಯ ಕೊಳಕು ಮನಸ್ಥಿತಿ ನಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಈಗ ಒಬ್ಬ ನಾಯಕ ಅಂತಂದರೆ ಅವ್ರಿಗೆ ಆದಂಥ ಒಂದು ಸಾಮಾಜಿಕ ಜವಾಬ್ದಾರಿ ಇರಬೇಕು. ಸಾಮಾಜಿಕ ಜವಾಬ್ದಾರಿ ಅಂತಂದ್ರೇನು? ಅವ್ರು ಆಡೋ ಮಾತುಗಳಿಗೆ ಒಂದೊಂದು ಪದಕ್ಕೂ ಕೂಡ ಜವಾಬ್ದಾರಿ ಹೊತ್ಕೊಬೇಕು. ಸಂವೇದನಾಶೀಲ ಒಂದು ವಿಚಾರಗಳ ಬಗ್ಗೆ ಮಾತಾಡಬೇಕಾದ್ರೆ ನಿಗಾ ವಹಿಸಬೇಕು. ಮಹಿಳೆಯ ಭದ್ರತೆ ಗೌರವ ಅನ್ನೋದನ್ನು ಮೊದಲು ನನಗೆ ಅದೇ ಮುಖ್ಯ ಅನ್ನೋ ಒಂದು ಪಣ ತೊಟ್ಟಿಟ್ಕೊಂಡಿರಬೇಕು. ಜ್ಞಾನನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಈ ಥರದ್ದು ವಿಚಾರಗಳು ಅಂತ ಬಂದಾಗ ಯಾವುದೇ ರೀತಿ ಹಿಂಸೆ ಮತ್ತು ನಾರ್ಮಲೈಸಿಂಗ್ ಥಿಂಕಿಂಗ್ ಬರ್ತಕ್ಕಂಥ ಪದಗಳನ್ನು ನುಡಿಬಾರ್ದು. ಯಾಕೆ ಅಂತಂದರೆ, ಈಗ ಒಂದು ಅತ್ಯಾಚಾರನ ಇಷ್ಟೊಂದು ನಗಾಡ್ಕೊಂಡು ಮಾತಾಡ್ತಾರೆ ಅನ್ನೋದಾದರೆ ಈಗ ಹಂಗೆ ಆಗ್ತಾ ಇರೋದು. ಈಗ ನೀವು ಫಿಲಮ್ಗಳಲ್ಲೆಲ್ಲ ನೋಡಿ, ಕೊಲೆಗಳನ್ನು ಈಸಿಯಾಗಿ ತೋರಿಸ್ತಾ ಇದ್ದಾರೆ, ಹೊಡೆದ ಚಚ್ದ ಬಿಡ್ದ ಅಂತ. ಸೊ ಆ ಥರ ಹಿಂಗೆ ತೋರಿಸಿ ಏನಾಗ್ತಿದೆ, ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ಬೋದು, ಈಗ ಕೊಲೆ ಪ್ರಕರಣಗಳೆಲ್ಲ ನಡೀತಾ ಇರೋದು ಈಸಿಯಾಗಿ ನಡೀತಾ ಇದೆ. ಅದಕ್ಕೆ ಯಾರೂ ಕೂಡ ಒಂದು ಒಪ್ಪು ಇಲ್ಲ ನೆಪ್ಪು ಇಲ್ಲ, ಹಂಗಾಗ್ಬಿಟ್ಟಿದೆ. ಯಾಕೆ ಅಂತಂದರೆ ಡೇ ಬೈ ಡೇ ನಾರ್ಮಲೈಸ್ ಆಗಿರೋದು. ಈಗ ಒಂದು ಟೈಮಲ್ಲಿ ಒಬ್ಬ ಕುಡಿತಾನೆ ಅಂತಂದರೆ ಅವನ್ನ ಊರಿಂದ ಹೊರಗಡೆಗೆ ಹಾಕ್ತಾಯಿದ್ರು. ಯಾಕೆ ಅಂತಂದರೆ ಅವಾಗ ಅದು ಸೆನ್ಸಿಟಿವ್ ವಿಚಾರ. ಆದರೆ ಇವತ್ತು ನೀವೊಂದು ಪಾರ್ಟಿಗೆ ಹೋಗಿ ಅಲ್ಲಿ ಎಣ್ಣೆ ಡ್ರಿಂಕ್ಸು ಮಾಡಲಿಲ್ಲ ಅಂತಂದರೆ ನೀನು ಸರಿಯಿಲ್ಲ, ನೀನು ಒಂಥರ ಗುಲ್ಡು ಥರ ಇದೆಯಾ ಅಂತಂದ್ಬಿಟ್ಟು ಟ್ರೀಟ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಕಾಲದಲ್ಲಿ ಇದು ತಪ್ಪಾಗಿತ್ತು, ಆದರೆ ಇವತ್ತದು ನಾರ್ಮಲೈಸ್ ಆಗಿದೆ. ಅದೇ ರೀತಿ ಒಂದು ಹೇಳಿಕೆನ ಅಥವಾ ಒಂದು ವಿಚಾರನ ನಾವು ಬಿಡು ಅಂತ ಅಸಡ್ಡೆಯಿಂದ ಹೇಳೋದ್ರಿಂದ ಏನಾಗುತ್ತೆ, ಆ ವಿಚಾರ ಸಮಾಜಕ್ಕೆ ಇದು ತಪ್ಪೇ ಅಲ್ಲ, ಇದು ನಾರ್ಮಲ್ ಆಗಿ ಎಲ್ಲ ಕಡೆ ನಡೆಯುತ್ತೆ, ನಾನು ಮಾಡಿದ್ರೆ ಏನು ಅನ್ನೋ ಒಂದು ಪ್ರೇರಣೆಯನ್ನು ಜನಗಳಿಗೆ ಕೊಡುತ್ತೆ. ಸೊ ಈ ಥರ ವಿಚಾರಗಳು ಬಂದಾಗ ಜನರು ಹೆಂಗೆ ತಗೋಬೇಕು? ಅದು ವೈರಲ್ ಆಗ್ತಿದೆಯೋ ಬಿಡ್ತಿದೆಯೋ ಗೊತ್ತಿಲ್ಲ. ಯಾವುದಾದ್ರೂ ಒಂದು ಇನ್ಸೆನ್ಸಿಟಿವ್ ಲ್ಯಾಂಗ್ವೇಜಲ್ಲಿ ಒಬ್ಬರು ಮಾತಾಡ್ತು ಅಂತಂದರೆ, ಅಥವಾ ಆ ಟೈಮಲ್ಲಿ ಮೀಡಿಯಾದವರು ಅದ್ರ ಬಗ್ಗೆ ತುಂಬ ಪ್ರೆಷರ್ ಮಾಡಬೇಕು. ಜನಗಳು ಇದನ್ನು ತಪ್ಪು, ನೀವು ಇದು ಮಾಡಿರೋದು ತಪ್ಪು ಅನ್ನೋ ಥರ ಹೇಳಬೇಕು. ನಮ್ಮ ನಾಯಕ ಅಂತಂದ್ಬಿಟ್ಟು ವಹಿಸ್ಕೊಳ್ಳೋದು, ಈ ಥರದ್ದು ಕೃತ್ಯಗಳನ್ನ ಮಾಡೋಕ್ಕೆ ಹೋಗಬಾರ್ದು. ಸೊ ಫೈನಲಾಗಿ ಹೇಳ್ತು ಅಂತಂದರೆ, ಇವತ್ತು ಈ ವಿಚಾರ ವೈರಲ್ ಆಗ್ತಿದೆ, ಹಂಗಾಗಿ ನೀವು ಕಮೆಂಟ್ ಮಾಡಿದ್ದೀರಾ ಆ್ಯಂಡ್ ನಾನು ಮಾತಾಡ್ತಾ ಇದ್ದೀನಿ. ಆದರೆ ಫೈನಲ್ ವ್ಯೂಗೆ ಬರೋದಾದರೆ ನಾವು
ಯಾವುದಾದ್ರೂ ಒಂದು ತಪ್ಪಿನ ವಿಚಾರ ಅದು ವೈರಲ್ ಆದಾಗ ಮಾತ್ರ ಮಾತಾಡಬೇಕು, ಅಥವಾ ಯಾರೋ ಪಾಪ್ಯುಲರ್ ಇರ್ತಕ್ಕಂಥ ವ್ಯಕ್ತಿ ಮಾಡಿದಾಗ ಮಾತ್ರ ಅದನ್ನು ತುಂಬ ಜಾಸ್ತಿ ಫೋಕಸ್ ಮಾಡಬೇಕು. ಎಕ್ಸಾಂಪಲ್ ಹೇಳೋದಾದರೆ, ನೀವು ಎಷ್ಟೋ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀರಾ, ಯಾರೋ ಒಬ್ಬರು ಪಾಪ್ಯುಲರ್ ವ್ಯಕ್ತಿಗಳು ಮಾಡ್ತು ಅಂತಂದರೆ ಅವ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತೋರಿಸೋದು, ಅಥವಾ TRP ಬರುತ್ತೆ ಅಂತಂದ್ಬಿಟ್ಟು ಅದೇ ವಿಚಾರನ ಫೋಕಸ್ ಮಾಡೋಂಥದ್ದಾಗಿರ್ಬೋದು. ಅದೇ ಟೈಮಲ್ಲಿ ಇನ್ನೂ ಎಷ್ಟೋ ವಿಚಾರಗಳು ನಡೆದಿರುತ್ತೆ, ಅದನ್ನೆಲ್ಲ ಅಷ್ಟು ತಲೆ ಕೆಡಿಸ್ಕೊಳ್ದೆ ಯಾವುದು TRP ಸಿಗುತ್ತೋ ಅದ್ರ ಮೇಲೆ ಹೋಗೋದು. ಈವನ್ ನ್ಯೂಸ್ ಅವ್ರು ಮಾತ್ರ ಅಲ್ಲ, ಈ ವಿಚಾರದಲ್ಲಿ ನನ್ನನ್ನು ಸೇರಿಸ್ಕೊತಾ ಇದ್ದೀನಿ. ನಾನೇ ಆದ್ರೂ ಕೂಡ ಎಲ್ಲ ವಿಚಾರದ ಬಗ್ಗೆನೂ ಯಾರೇ ಮಾಡಲಿ ಅದನ್ನು ಅದೇ ಟೈಮಲ್ಲಿ ಕ್ವಶನ್ ಮಾಡಬೇಕು, ವಿರೋಧ ಮಾಡಬೇಕು. ಈ ಗುಣನ ನಾವು ಕಲಿತೇ ಹೋಯಿತು ಅಂತಂದರೆ ನಮ್ಮ ದೇಶದಲ್ಲಿ ಮತ್ತು ಈ ಥರದ ಉಡಾಫೆ ಹೇಳಿಕೆಗಳು ಬರುತ್ತೆ. ಆ್ಯಂಡ್ ಜೊತೆಗೆ ಕ್ರೈಮ್ ರೇಟ್ಗಳು ಇದರಿಂದನೂ ಕೂಡ ಇನ್ಫ್ಲೂಯೆನ್ಸ್ ಆಗೋವಂಥ ಸಾಧ್ಯತೆ ಇರುತ್ತೆ ಅಂತ ನನಗನ್ಸುತ್ತೆ. ಸೊ ಇದಿಷ್ಟು ನನ್ನ ವ್ಯೂವು, ನೀವು ಕೇಳೋದಕ್ಕೋಸ್ಕರ ಈ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ವ್ಯೂವಲ್ಲಿ ನಿಮಗೆ ಈ ವಿಚಾರದ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಾವಿವತ್ತೇನು ಸೋ ಕಾಲ್ಡ್ ರಾಜಕಾರಣಿಗಳು ಅಂತ ಅಂದ್ಕೊಂಡಿದ್ದೀವಲ್ಲ, ಅವರೆಲ್ಲರಿಂದನೂ ನಮ್ಮ ದೇಶ ಉದ್ಧಾರ ಆಗುತ್ತಾ, ನಮ್ಮ ದೇಶದ ಹೆಣ್ಣುಮಕ್ಳಿಗೆ ನಿಜವಾಗ್ಲೂ ರಕ್ಷಣೆ ಸಿಗುತ್ತಾ, ಈ ಹೇಳಿಕೆನ ಕಂಪೇರ್ ಮಾಡ್ಕೊಳ್ಳಿ. ಇದು ಅಂತಲ್ಲ, ಇನ್ನೂ ಎಷ್ಟೋ ವಿಚಾರಗಳಿದೆ, ಅದನ್ನೆಲ್ಲ ಕ್ರೋಢೀಕರಿಸ್ಕೊಂಡು ಇವ್ರುಗಳಿಂದ ನಮಗೆ ರಕ್ಷಣೆ ಸಿಗುತ್ತಾ ಅಂತ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ಹೇಳ್ತಾ, ಚಾನಲ್ ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ನಿಮಗೆ ಇಂಟ್ರೆಸ್ಟ್ ಆಗೇ ಇರುತ್ತೆ ಅಂತ ಭಾವಿಸ್ತಾ, ನಿಮಗೆ ಈ ವಿಚಾರಗಳು ಇಷ್ಟ ಆಗ್ತಾ ಇತ್ತು ಅಂತಂದರೆ ಡೈಲಿ ನಿಮಗೆ ಈ ಥರದ ವಿಚಾರಗಳನ್ನು ನಿಮ್ಮ ಮೊಬೈಲ್ಗೆ ತಲುಪಿಸೋ ಪ್ರಯತ್ನ ಮಾಡ್ತೀನಿ. ಆದರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾಳೆ ಇನ್ನೊಂದು ವಿಚಾರದ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.